ಯಾರು ಗೌಡ್ರ ಕುಟುಂಬದಲ್ಲಿ ನಿಂತರೆ ಇಬ್ಬರು ನಿಲ್ಲಬೇಕು. ಕುಮಾರಸ್ವಾಮಿ ಅವ್ರು ನಿಂತರೆ ಇಬ್ಬರು ಆಗ್ತಾರೆ. ಅವ್ರು ನಿಲ್ಲೇ ಇಲ್ಲ ಅಂದರೆ ಒಬ್ಬರೇ ಆಗ್ತಾರೆ ಹಾಸನದಲ್ಲಿ ಅಷ್ಟೇ. ಇಲ್ಲ, ಅವರೇನು ತೀರ್ಮಾನ ಮಾಡಿಲ್ಲ. ನಿಲ್ಲಬೇಕು ಅವ್ರನ್ನ ರಾಜ್ಯದಾದ್ಯಂತ ನೀನು ಯುವ ಜನತಾದಳದ ಅಧ್ಯಕ್ಷ ಆಗಿ ಈ ಚುನಾವಣೆಯಲ್ಲಿ ಸೋತ ಮೇಲೆ ಮನೇಲಿ ಕೂರಬಾರ್ದು. ರಾಜ್ಯದಾದ್ಯಂತ 28 ಕ್ಷೇತ್ರಗಳಲ್ಲೂ ಕೂಡ ಚುನಾವಣಾ ಪ್ರಚಾರಕ್ಕೆ ಹೋಗಬೇಕು ಅಂತೇಳಿ ಒಂದೊಂದು ಜಿಲ್ಲೆ ಒಂದೊಂದು ಕಡೆಯಿಂದ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಎಲ್ಲ ಬೇಕು ಅಂತ ಕೇಳಿದ್ರು, ಅದಕ್ಕೆ ಎಲ್ಲ ಕಡೆಗೆ ಹೋಗಬೇಕು ಅಂತ ಹೇಳಿದ್ದೇವೆ. ಈಗ ಉತ್ತರ ಕರ್ನಾಟಕದಲ್ಲಿ ಜೆಡಿಎಸ್ ಪ್ರಾಬಲ್ಯ ಬಹಳಷ್ಟು ಕಡಿಮೆ. ಈ ಸಮಯದಲ್ಲಿ ಅದನ್ನು ನೀವು ಪ್ರಾಬಲ್ಯವನ್ನು ಹೆಚ್ಚಿಸುವಂತೆ ಕೆಲಸ ಮಾಡಬೇಕು. ಆದ್ರೆ ಎಲ್ಲೂ ಅದು ಆಗ್ತಾ ಇಲ್ಲ. ಯಾಕಂದ್ರೆ ವಿಧಾನಸಭೆಯಲ್ಲಿ ಒಂದೆರಡು ಸೀಟ್ ಗೆದ್ದು ಬಿಟ್ರೆ ಅದನ್ನು ಮತ್ತಷ್ಟು ಕೆಳಮಟ್ಟಕ್ಕೆ ಒಯ್ಯಲಾಗ್ತದೆ. ಈಗ ಅದಕ್ಕೋಸ್ಕರನೇ ನಮ್ಮೆಲ್ಲ ಇಲ್ಲಿರ್ತಕ್ಕಂಥ ಮುಖಂಡರುಗಳನ್ನೆಲ್ಲರೂ ಕೂಡ ಕಮಿಟಿ ಮಾಡಿ ಆರ್ಗನೈಸ್ ಮಾಡಿದ್ದೀವಿ. ಈಗ 4 ವಿಭಾಗಗಳಲ್ಲಿ ನಾವು ಈ ಮಾರ್ಚಿ ತಿಂಗಳಲ್ಲಿ ಏಪ್ರಿಲ್ ಮೇ ಚುನಾವಣೆ ನಡೀಬೋದು. ಮಾರ್ಚ್ ತಿಂಗಳಲ್ಲಿ 4 ವಿಭಾಗ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು, ಮುಖಂಡರು, ತಾಲೂಕು ಘಟಕದ ಅಧ್ಯಕ್ಷಗಳು, ಪದಾಧಿಕಾರಿಗಳ ಸಮಾವೇಶವನ್ನು ಮಾಡ್ತೇವೆ. HD ಕುಮಾರಸ್ವಾಮಿ ಅವರು ಭಾಗವಹಿಸ್ತಾರೆ, ನಮ್ಮೆಲ್ಲ ಪಕ್ಷದ ಮುಖಂಡರುಗಳು ಭಾಗವಹಿಸ್ತಾರೆ, ಕೋರ್ ಕಮಿಟಿ ಎಲ್ಲ ಸದಸ್ಯರುಗಳ ಮುಖಂಡರು ಭಾಗವಹಿಸಿ 4 ವಿಭಾಗದಲ್ಲಿ 4 ಸಭೆಗಳನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಯಾರು ಗೌಡ್ರ ಕುಟುಂಬದಲ್ಲಿ ನಿಂತರೆ ಇಬ್ಬರು ನಿಲ್ಲಬೇಕು. ಕುಮಾರಸ್ವಾಮಿ ಅವ್ರು ನಿಂತರೆ ಇಬ್ಬರು ಆಗ್ತಾರೆ. ಅವ್ರು ನಿಲ್ಲೇ ಇಲ್ಲ ಅಂದರೆ ಒಬ್ಬರೇ ಆಗ್ತಾರೆ ಹಾಸನದಲ್ಲಿ ಅಷ್ಟೇ. ಇಲ್ಲ, ಅವರೇನು ತೀರ್ಮಾನ ಮಾಡಿಲ್ಲ. ನಿಲ್ಲಬೇಕು ಅವ್ರನ್ನ ರಾಜ್ಯದಾದ್ಯಂತ ನೀನು ಯುವ ಜನತಾದಳದ ಅಧ್ಯಕ್ಷ ಆಗಿ ಈ ಚುನಾವಣೆಯಲ್ಲಿ ಸೋತ ಮೇಲೆ ಮನೇಲಿ ಕೂರಬಾರ್ದು. ರಾಜ್ಯದಾದ್ಯಂತ 28 ಕ್ಷೇತ್ರಗಳಲ್ಲೂ ಕೂಡ ಚುನಾವಣಾ ಪ್ರಚಾರಕ್ಕೆ ಹೋಗಬೇಕು ಅಂತೇಳಿ ಒಂದೊಂದು ಜಿಲ್ಲೆ ಒಂದೊಂದು ಕಡೆಯಿಂದ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಎಲ್ಲ ಬೇಕು ಅಂತ ಕೇಳಿದ್ರು, ಅದಕ್ಕೆ ಎಲ್ಲ ಕಡೆಗೆ ಹೋಗಬೇಕು ಅಂತ ಹೇಳಿದ್ದೇವೆ. ಈಗ ಉತ್ತರ ಕರ್ನಾಟಕದಲ್ಲಿ ಜೆಡಿಎಸ್ ಪ್ರಾಬಲ್ಯ ಬಹಳಷ್ಟು ಕಡಿಮೆ. ಈ ಸಮಯದಲ್ಲಿ ಅದನ್ನು ನೀವು ಪ್ರಾಬಲ್ಯವನ್ನು ಹೆಚ್ಚಿಸುವಂತೆ ಕೆಲಸ ಮಾಡಬೇಕು. ಆದ್ರೆ ಎಲ್ಲೂ ಅದು ಆಗ್ತಾ ಇಲ್ಲ. ಯಾಕಂದ್ರೆ ವಿಧಾನಸಭೆಯಲ್ಲಿ ಒಂದೆರಡು ಸೀಟ್ ಗೆದ್ದು ಬಿಟ್ರೆ ಅದನ್ನು ಮತ್ತಷ್ಟು ಕೆಳಮಟ್ಟಕ್ಕೆ ಒಯ್ಯಲಾಗ್ತದೆ. ಈಗ ಅದಕ್ಕೋಸ್ಕರನೇ ನಮ್ಮೆಲ್ಲ ಇಲ್ಲಿರ್ತಕ್ಕಂಥ ಮುಖಂಡರುಗಳನ್ನೆಲ್ಲರೂ ಕೂಡ ಕಮಿಟಿ ಮಾಡಿ ಆರ್ಗನೈಸ್ ಮಾಡಿದ್ದೀವಿ. ಈಗ 4 ವಿಭಾಗಗಳಲ್ಲಿ ನಾವು ಈ ಮಾರ್ಚಿ ತಿಂಗಳಲ್ಲಿ ಏಪ್ರಿಲ್ ಮೇ ಚುನಾವಣೆ ನಡೀಬೋದು. ಮಾರ್ಚ್ ತಿಂಗಳಲ್ಲಿ 4 ವಿಭಾಗ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು, ಮುಖಂಡರು, ತಾಲೂಕು ಘಟಕದ ಅಧ್ಯಕ್ಷಗಳು, ಪದಾಧಿಕಾರಿಗಳ ಸಮಾವೇಶವನ್ನು ಮಾಡ್ತೇವೆ. HD ಕುಮಾರಸ್ವಾಮಿ ಅವರು ಭಾಗವಹಿಸ್ತಾರೆ, ನಮ್ಮೆಲ್ಲ ಪಕ್ಷದ ಮುಖಂಡರುಗಳು ಭಾಗವಹಿಸ್ತಾರೆ, ಕೋರ್ ಕಮಿಟಿ ಎಲ್ಲ ಸದಸ್ಯರುಗಳ ಮುಖಂಡರು ಭಾಗವಹಿಸಿ 4 ವಿಭಾಗದಲ್ಲಿ 4 ಸಭೆಗಳನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.